ಮಹಾಭಾರತದಲ್ಲಿ ನ್ಯಾಯದ ಪರವಾಗಿದ್ದ ಉತ್ತಮ ವ್ಯಕ್ತಿಯೆಂದರೆ ಅದುವೇ ವಿದುರ. ವಿದುರರು ತಮ್ಮ ಜ್ಞಾನವನ್ನು ವಿದುರ ನೀತಿಯ ಮೂಲಕ ಜನರಿಗೆ ತಲುಪಿಸಲು ಪ್ರಯತ್ನಿಸಿದ್ದಾರೆ. ವಿದುರ ನೀತಿಯ ಪ್ರಕಾರ ಯಾವೆಲ್ಲ ಅಭ್ಯಾಸಗಳಿದ್ದವರು ಪಾಪಿಗಳಾಗುತ್ತಾರೆ. ಪಾಪಿಗಳಲ್ಲಿ ಈ 3 ಅಭ್ಯಾಸಗಳಿರುತ್ತವೆ. ಹಾಗೂ ಪ್ರತಿಯೊಂದು ಪಾತ್ರಗಳು ಅದರದ್ದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದ್ದವು. ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಈ ಮಹಾನ್ ಯುದ್ಧವನ್ನು ನಿಲ್ಲಿಸುವುದಕ್ಕಾಗಿ ಸಾಕಷ್ಟು ಜನರು ಶ್ರಮಿಸಿದ್ದಾರೆ. ಇಂಥವರಲ್ಲಿ ವಿದುರನೂ ಒಬ್ಬನಾಗಿದ್ದನು. ವಿದುರನು ಹಸ್ತಿನಾಪುರದ ಪ್ರಧಾನ ಕಾರ್ಯದರ್ಶಿಯಾಗಿದ್ದನು. ಈತ ಕೇವಲ ಪಾಂಡವರನ್ನೇ ಆಗಲಿ ಕೌರವರನ್ನೇ ಆಗಲಿ ಪ್ರತ್ಯೇಕವಾಗಿ ಬೆಂಬಲಿಸಿದವನಲ್ಲ. ಈತ 2 ಕಡೆಯವರನ್ನು ಸಮಾನವಾಗಿ ಬೆಂಬಲಿಸಿದವನು ಹಾಗೂ ಅವರ ಕಲ್ಯಾಣವನ್ನು ಬಯಸಿದವನು. ಇತಿಹಾಸದಲ್ಲೇ ವಿದುರರನ್ನು ಶಿಸ್ತಿನ ಮತ್ತು ನ್ಯಾಯವನ್ನು ಪ್ರೀತಿಸುವ ವ್ಯಕ್ತಿ ಎಂದು ಕರೆಯಲಾಗಿದೆ. ವಿದುರನ ನೀತಿಗಳು ರಾಜ್ಯಕ್ಕೆ ಬಹಳ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಹಾಗೂ ಸಾಕಷ್ಟು ಜನರು ಇಂದಿಗೂ ವಿದುರರ ನೀತಿಯನ್ನು ಜೀವನದಲ್ಲಿ ಅನುಸರಿಸಿಕೊಂಡು ಬಂದವರಾಗಿದ್ದಾರೆ. ವಿದುರ ನೀತಿಯಲ್ಲಿ ಜನರಿಗೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಲಾಗಿದೆ. ಅಲ್ಲದೆ ವಿದುರ ನೀತಿಯು ಜನರನ್ನು ಸರಿಯಾದ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ. ವಿದುರ ನೀತಿಯ ಪ್ರಕಾರ ಜನರಲ್ಲಿನ ಕೆಲವು ಅಭ್ಯಾಸಗಳು ಅವರನ್ನು ಪಾಪಿಗಳನ್ನಾಗಿ ಮಾಡುತ್ತದೆ. ಅಂತಹ ಅಭ್ಯಾಸಗಳಿಂದ ದೂರವಿರಬೇಕೆಂದು ವಿದುರರು ತಮ್ಮ ವಿದುರ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ವಿದುರ ನೀತಿಯ ಪ್ರಕಾರ ಜನರು ಯಾವ ತಪ್ಪುಗಳಿಂದ ನರಕವನ್ನು ಅನುಭವಿಸುತ್ತಾರೆ ಎಂಬುದು ನಿಮಗೆ ತಿಳಿದಿದೆಯೇ? ಈ 3 ಅಭ್ಯಾಸಗಳು ಯಾರಲ್ಲಿರುತ್ತದೆಯೋ ಅವರು ಪಾಪಿಗಳಾಗುತ್ತಾರೆ. 1. ಇನ್ನೊಬ್ಬರ ಹಣದ ಮೇಲೆ ಕೆಟ್ಟ ಕಣ್ಣು ಹಾಕುವುದು. ಮಹಾತ್ಮ ವಿದುರರ ಪ್ರಕಾರ ಇನ್ನೊಬ್ಬರ ಹಣದ ಮೇಲೆ ಕಣ್ಣಿಟ್ಟವರು ಅಥವಾ ಇನ್ನೊಬ್ಬರ ಹಣವನ್ನು ಅನ್ಯಾಯದ ಮಾರ್ಗದಿಂದ ಕಸಿದುಕೊಳ್ಳಲು ಪ್ರಯತ್ನಿಸುವವರು ಸದ್ಯದ ಸ್ಥಿತಿಯಲ್ಲಿ ಪ್ರಗತಿ ಹೊಂದಬಹುದು, ಆದರೆ ಭವಿಷ್ಯದಲ್ಲಿ ಅವರು ತಾವು ಮಾಡಿದ ತಪ್ಪುಗಳಿಗೆ ದುಪ್ಪಟ್ಟು ಬೆಲೆ ತೆರಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬರ ಹಣವನ್ನು ನಮ್ಮದು ಎಂದು ಪರಿಗಣಿಸಬಾರದು ಹಾಗೂ ಇನ್ನೊಬ್ಬರ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸಬಾರದು ಎಂದು ವಿದುರರು ಹೇಳಿದ್ದಾರೆ. 2. ಅಸಹಾಯಕತೆಯಲ್ಲಿ ಸಹಾಯ ಮಾಡದೇ ಇರುವುದು. ಕೆಟ್ಟ ಜನರ ಸಹವಾಸವನ್ನು ಮಾಡುವುದು ಅಥವಾ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸಂಶಯದಿಂದ ನೋಡುವವರು ಖಂಡಿತವಾಗಿಯೂ ಅಧರ್ಮದ ಕೆಲಸವಾಗಿರುತ್ತದೆ. ಇದಲ್ಲದೆ ಕಷ್ಟದ ಸಮಯದಲ್ಲಿ ಇತರರನ್ನು ಒಂಟಿಯಾಗಿ ಬಿಡುವವರು ಅಸಹಾಯಕತೆಯ ಸಮಯದಲ್ಲಿ ಯಾವಾಗಲೂ ಹಿಂದೆ ಉಳಿಯುತ್ತಾರೆ ಎಂದು ವಿದುರರು ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. 3. ಈ 3 ತ್ಯಜಿಸಬೇಕು. ಒಬ್ಬ ವ್ಯಕ್ತಿಯು ಕಾಮ, ಕ್ರೋಧ ಮತ್ತು ಲೋಭ ಈ 3 ದುರ್ಗುಣಗಳನ್ನು ಹೊಂದಿದ್ದರೆ ಅದು ಅವನ ವ್ಯಕ್ತಿತ್ವ ಮತ್ತು ಆತ್ಮ ಎರಡನ್ನೂ ನಾಶಪಡಿಸುತ್ತದೆ ಎಂದು ವಿದುರ ನೀತಿಯಲ್ಲಿ ಹೇಳಲಾಗಿದೆ. ಹಾಗಾಗಿ ನಾವು ಈ 3 ದುರ್ಗುಣಗಳಿಂದ ಆದಷ್ಟು ದೂರವಿರಬೇಕು. ಇವುಗಳನ್ನು ತ್ಯಜಿಸುವ ಮೂಲಕ ಜೀವನದ ಉತ್ತಮ ಮಾರ್ಗವನ್ನು ಕಂಡುಕೊಳ್ಳಬೇಕು. ವಿದುರರು ತಮ್ಮ ವಿದುರ ನೀತಿಯಲ್ಲಿ ನಮ್ಮಲ್ಲಿನ ಈ ಅಭ್ಯಾಸಗಳನ್ನು ನಾವು ದೂರಿಟ್ಟುಕೊಂಡರೆ ಪಾಪದಿಂದ ಪಾರಾಗಬಹುದು, ಪಾಪದಲ್ಲಿ ಪಾಲುದಾರರಾಗಲು ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ. ಅಜಾತ ಶತ್ರು ಸಕ್ಸಸ್ ಲೈಫ್ ಯೂಟ್ಯೂಬ್ ಚಾನೆಲ್. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶುಭವಾಗಲಿ.